ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ಲೋಕಾಯುಕ್ತ ಅಧಿಕಾರಿಯೊಬ್ಬ ಇದೀಗ ಪೊಲೀಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಲೋಕಾಯುಕ್ತ ಅಧಿಕಾರಿ ಅಂತ ಹೇಳಿಕೊಂಡು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ನಕಲಿ ಲೋಕಾಯುಕ್ತ ಅಧಿಕಾರಿ ಇದೀಗ ಬಲೆಗೆ ಬಿದ್ದಿದ್ದಾನೆ. 70,000ಕ್ಕೆ ಬೇಡಿಕೆ ಇಟ್ಟಿದ್ದಂತಹ ನಕಲಿ ಲೋಕಾಯುಕ್ತ ಅಧಿಕಾರಿಯೊಬ್ಬ ಅರೆಸ್ಟ್ ಆಗಿದ್ದಾನೆ. ವಿಜಯಪುರದ ಆಲಮಟ್ಟಿ KBJNL ಅಧಿಕಾರಿಗೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ರು. ವಿಜಯಪುರದ ಆಲಮಟ್ಟಿಯಲ್ಲಿ KBJNL ಅಧಿಕಾರಿಗೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾನೆ. ಒಂದು ಪ್ರಕರಣದಲ್ಲಿ ತಮ್ಮನ್ನ ವಿಚಾರಣೆ ಮಾಡಬೇಕು, ಒಂದು ಪ್ರಕರಣ ಕೇಳಿಬರ್ತಾ ಇದೆ ನಿಮ್ಮ ವಿರುದ್ಧ, ಈ ಪ್ರಕರಣದಲ್ಲಿ ನಿಮ್ಮನ್ನ ವಿಚಾರಣೆ ಮಾಡಬೇಕು, ಈ ಪ್ರಕರಣವನ್ನ ಮುಚ್ಚಾಕಬೇಕಾ, ಹಾಗಾದ್ರೆ ನೀವು ಹಣ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾನೆ. ಅಶೋಕ್ ತಿಪ್ಪಣ್ಣ ಎಂಬವರಿಗೆ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾನೆ. ಇನ್ನು ಅಶೋಕ್ ತಿಪ್ಪಣ್ಣ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಪ್ರಕರಣ ಅಂತ ಗೊತ್ತಾದಾಗ ಹಣ ಕೊಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ರು. ಆದರೆ ಹಣ ಕೇಳ್ತಾ ಇರುವಂಥವನು ನಕಲಿ ಲೋಕಾಯುಕ್ತ ಅಧಿಕಾರಿ ಎನ್ನುವಂಥದ್ದು ಗೊತ್ತಾಗತ್ತೆ. ಮುರಿಗೆಪ್ಪ ನಿಂಗಪ್ಪ ಕುಂಬಾರ್ 57 ವರ್ಷದ ವ್ಯಕ್ತಿ ನಕಲಿ ಲೋಕಾಯುಕ್ತ ಅಧಿಕಾರಿಯಾಗಿ ಹಣ ಪೀಕೋದಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾನೆ. ಇನ್ನು ಈತ ನಕಲಿ ಅಧಿಕಾರಿ ಎನ್ನುವಂಥದ್ದು ಗೊತ್ತಾಗತ್ತೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗ ಗ್ರಾಮದ ನಿವಾಸಿ ನಕಲಿ ಲೋಕಾಯುಕ್ತ ಅಧಿಕಾರಿ ಮುರಿಗೆಪ್ಪ ಈಗ ಅರೆಸ್ಟ್ ಆಗಿದ್ದಾರೆ. ಈತನ ಮೇಲೆ ರಾಜ್ಯದ ಹಲವಾರು ಠಾಣೆಗಳಲ್ಲೂ ಕೂಡ ಅನೇಕ ಪ್ರಕರಣಗಳಿದ್ದಾವೆ. ಕೇವಲ ಒಂದೇ ಕಡೆ ಅಲ್ಲ, ಅನೇಕ ಕಡೆಗಳಲ್ಲಿ ಈತ ಇದೇ ರೀತಿಯಾಗಿ ವಂಚನೆ ಮಾಡಿದ್ದ. ರಾಜ್ಯದ ವಿವಿಧ ಠಾಣೆಗಳಲ್ಲಿ ಒಟ್ಟು 57 ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿದೆ. ಒಂದೆಡೆ ಲೋಕಾಯುಕ್ತ ಅಧಿಕಾರಿಗಳು ಅಂತಂದ್ರೆ ಭ್ರಷ್ಟರು ನಡುಗ್ತಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಕ್ಷಣ ಭಯ ಉಂಟಾಗತ್ತೆ. ಆದರೆ ಅದೇ ಅಧಿಕಾರಿಗಳ ಒಂದು ವೇಷವನ್ನು ಧರಿಸಿಕೊಂಡು ಓರ್ವ ನಕಲಿ ಲೋಕಾಯುಕ್ತ ಅಧಿಕಾರಿ ಇದೀಗ ಅಸಲಿ ಪೊಲೀಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಈತನನ್ನ ಅರೆಸ್ಟ್ ಮಾಡಿ ಇದೀಗ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈತನ ವಿರುದ್ಧ ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ 57 ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದೀಗ ಅಶೋಕ ತಿಪ್ಪಣ್ಣ ಎಂಬವರಿಗೆ ನಕಲಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಂತಹ ನಕಲಿ ಅಧಿಕಾರಿ ಅರೆಸ್ಟ್ ಆಗಿದ್ದಾನೆ. ನಕಲಿ ಲೋಕಾಯುಕ್ತ ಅಧಿಕಾರಿ ಮುರಿಗೆಪ್ಪ ನಿಂಗಪ್ಪ ಕುಂಬಾರ್ 57 ವರ್ಷ ವಯಸ್ಸು ಅರೆಸ್ಟ್ ಆಗಿದ್ದಾನೆ. ಇನ್ನು ಈತನನ್ನು ಅರೆಸ್ಟ್ ಮಾಡಿರುವಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಆರಂಭಿಸಿದ್ದಾರೆ. ಇನ್ನು ತನಿಖೆ ಕೈಗೆತ್ತಿಕೊಂಡಂತಹ ಪೊಲೀಸರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದರೆ ಮುರಿಗೆಪ್ಪ ವಿರುದ್ಧ, ನಕಲಿ ಲೋಕಾಯುಕ್ತ ವಿರುದ್ಧ ಒಂದೆರಡು ಪ್ರಕರಣಗಳಲ್ಲ, ಅನೇಕ ಪ್ರಕರಣಗಳು, ಸರಿಸುಮಾರು 57 ಪ್ರಕರಣಗಳು ಇರುವಂಥದ್ದು ಬೆಳಕಿಗೆ ಬಂದಿದೆ. ದಿನಾಂಕ 24/1/2025 ನಮ್ಮ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಶೋಕ್ ಬಿರಾದರ್ನವರು AEE ಅವರು KBJNL ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೊಂದು ಫೋನ್ ಬಂದಿರುತ್ತೆ, ನಾನೊಬ್ಬ DYSP ಲೋಕಾಯುಕ್ತ ಮಾತಾಡ್ತಾ ಇದ್ದೀನಿ, ಸೊ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಸೊ ಆ ಕಂಪ್ಲೇಂಟನ್ನು ಏನು ಮುಚ್ಚಾಕಬೇಕು ಅಂತಂದರೆ ನೀವು 70,000 ದುಡ್ಡು ಕೊಡಬೇಕು ಅಂತಂತೇಳಿ ಅವರಿಗೆ ಅವನು ಫೋನ್ ಮಾಡಿದಂಥ ವ್ಯಕ್ತಿ ಹೇಳಿರ್ತಾನೆ. ಆ ಹಿನ್ನೆಲೆಯಲ್ಲಿ ಅವರು AEE ಆದಂಥ ಅಶೋಕ್ ಬಿರಾದರ್ ಅವರು ನಮ್ಮ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅಲ್ಲಿ ಪ್ರಕರಣವೂ ಕೂಡ ದಾಖಲಾಗಿರುತ್ತೆ. ಆ ಆರೋಪಿತ ಯಾರು ಅಂತ ನಮ್ಮ ತನಿಖಾ ತಂಡ ಪತ್ತೆ ಹಚ್ಚಿದಾಗ ಆತ ನಮ್ಮ ಚಿಕ್ಕೋಡಿ ತಾಲೂಕಿನ ಸದಲ್ಗ ಗ್ರಾಮದ ಹತ್ತಿರ ಇರುವಂತಹ ಮುರಿಗೆಪ್ಪ ನಿಂಗಪ್ಪ ಕುಂಬಾರ್ ಅಂತಂತೇಳಿ ಸುಮಾರು 57 ವರ್ಷದವನಿರ್ತಾನೆ. ಸೊ ಆತನನ್ನು ಪತ್ತೆ ಮಾಡಿ ತಂದು ಈಗ ಅರೆಸ್ಟ್ ಮಾಡಲಾಗಿದೆ. ಆತನ ಆರೋಪಿಯ ಹಿನ್ನೆಲೆಯನ್ನು ನೋಡಿದಾಗ ಸುಮಾರು 57 ಪ್ರಕರಣಗಳು ಅವನ ಮೇಲೆ ದಾಖಲಾಗಿದೆ. ಇದೇ ರೀತಿಯೂ ಕೂಡ ಅವನು ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ತಾನು ಲೋಕಾಯುಕ್ತ ಅಧಿಕಾರಿ ಅಂತಂತ ಹೇಳಿ ಬೇರೆಯವ್ರಿಗೂ ಕೂಡ ಈ ರೀತಿ ಥ್ರೆಟ್ ಮಾಡೋದು ಮತ್ತು ಅವರಿಗೆ ಬ್ಲ್ಯಾಕ್ಮೇಲ್ ಮಾಡುವಂಥ ಕೆಲಸವನ್ನು ಅವನು ಮಾಡಿದ್ದಾನೆ. ಮತ್ತು ಅವನ ಮೇಲೆ ಸಾಕಷ್ಟು ನ್ಯಾಯಾಲಯದಲ್ಲಿ NBWs ಮತ್ತು ಪ್ರೊಕ್ಲಮೇಷನ್ಗಳು ಕೂಡ ಇದೆ. ಸೊ ನ್ಯಾಯಾಲಯದಿಂದ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದ. ಈ ಪ್ರಕರಣದಲ್ಲಿ ನಮ್ಮ ಮುದ್ದೇಬಿಹಾಳ್ ಪೊಲೀಸರು ಆತನನ್ನು ಪತ್ತೆ ಹಚ್ಚಿ ಈಗ ನ್ಯಾಯಾಂಗ ವಶಕ್ಕೆ ಕೊಟ್ಟಿದ್ದಾರೆ. ಪ್ರಕರಣ ಇನ್ನೂ ತನಿಖೆಯಲ್ಲಿ ಇದೆ. ದಿನಾಂಕ 24/1/2025 ನಮ್ಮ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಶೋಕ್ ಬಿರಾದರ್ನವರು AEE ಅವರು KBJNL ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೊಂದು ಫೋನ್ ಬಂದಿರುತ್ತೆ, ನಾನೊಬ್ಬ DYSP ಲೋಕಾಯುಕ್ತ ಮಾತಾಡ್ತಾ ಇದ್ದೀನಿ, ಸೊ ನಿಮ್ಮ ಮೇಲೆ